ಹೆಚ್ಚಿಗೆ ದಿನ ಇಲ್ಲೆಂದು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದೇನೆ. ಅಯ್ಯೋ ದೇವ್ರೆ, ರಾತ್ರಿ ಎಲ್ಲ ಮಣಿ ಕುರ್ಸು, ಹಗಲಿಕ್ಕೆ ಮಣಿ ಹುಡುಕುದು, ಮಣಿ ಹುಡುಕುದು. ನೋಡಿ ನೋಡಿ, ಸೊಂಟಕ್ಕೆ ಕಟ್ಟುವಂತ ಡಾಬು, ಸೊಂಟಕ್ಕೆ ಕಟ್ಟು. ಸೊಂಟಕ್ಕೆ ಹೇಗುಂಟಮ್ಮ? ಚೆನ್ನಾಗುಂಟು, ಒಳ್ಳೇದು. ಬೇಗ ಬೇಗ ಬರ್ಲಿ. ತಡೀರಿ ತಡೀರಿ, ಸ್ವಲ್ಪ ಒಂದು ಹೊರಡು ಉದುರು ಹೋದ್ರೆ ಮತ್ತೆ ಮಣಿ ಹಾಕೊಡ್ತಾರೆ. ಅದು ಸರಿ ಕೂರ್ತಿಲ್ಲ. ಎಂತದ್ದು? ಏ ದೇವ್ರ, ಒಂಟಿ ಎಷ್ಟು ಹಾಕಿದ್ದೇನೆ. ಇಲ್ಲಿ ನೋಡಿ, ನಗಡಬೇಡಿ ಆಚಾರ್ಯ. ಇಲ್ಲಿ ನೋಡಿ, ಇದು ಭುಜಕ್ಕೆ ಕಟ್ಟುವುದು, ಭುಜ ಕಟ್ಟು. ಜೋರ್ ಮಾಡುದು ಯಾರಿಗೆ? ನಿಧಾನ ಮಾತಾಡಿ. ಸ್ವರ್ವೇ ಹಾಗೆ ಕಟ್ಟು. ಸ್ವರ್ವೇ ಹಾಗೆ ಚಿಕ್ಕಮ್ಮ. ಆಯ್ತು, ರಾಜಕುಮಾರ್ ಅಂತೇಳಿ ಎಂತ ಚಿಕ್ಕಮ್ಮ, ನಾವು ಹಾಗೆ ಅವನ ಗೌರವ ಕೊಡು. ಆಗ್ಲಿ. ಮತ್ತೆ ಇಲ್ಲಿ ನೋಡಿ, ತೋಳ್ಕಟ್ಟು. ಮತ್ತೆ ನೋಡಿ, ಕೃಷ್ಣಮ್ಯಾಣಿ. ಯಾವ್ದು ವಿಜಯಮಣಿ ಅಲ್ದ? ವಿಜಯಮ್ಯಾಣಿ ಸುದ್ದಿ ಹೇಳ್ಬೇಡ, ಕೃಷ್ಣಮಣಿ. ಹಾಗೆ ನೋಡಿ, ಒಳ್ಳೇದುಂಟಲ್ಲ. ಇನ್ನೇನುಂಟು? ಎಲ್ಲ ಮಾಡು, ಎಲ್ಲ ಹೇಳ್ತಲ್ಲ. ಇಲ್ಲಿ ನೋಡಿ, ಹಣಿಗೆ ಕಟ್ಟುವುದು. ಹಣಿಗ ಮುಂದಲೆ ಮುಂದಲೆ. ಹೌದು. ಎಂತ ಮಾಡ್ತಾ ಇದ್ದೀರಿ? ಅಲ್ಲ, ಇಲ್ಲೇ ಎಲ್ಲ ರಾಶಿ ಎಲ್ಲ ಇಲ್ಲೇ ತೋರಿಸ್ಬೋದಲ್ಲ ಒಟ್ಟಿಗೆ. ಇಲ್ಲಿ ನೋಡಿ, ಇದು ಉದ್ದ ಕರಿಮಣಿ. ಉದ್ದ ಕರಿ. ಮತ್ತೆ ಉದ್ದ ಕರಿಮಣಿ ಆಯ್ತು. ಇದು ಸ್ವಪ್ನ ಮಾಂಗಲ್ಯ. ಅಯ್ಯಪ್ಪ, ಇದು ಹೆಣ್ಣು ಮಕ್ಕಳು ಕಟ್ಕೊಂಡು ಮಲ್ಕೊಂಡ್ರೆ ಸ್ವಪ್ನ ಬೀಳ್ತದೆ. ಯಾವ್ದಾದ್ರು ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗುದಾಗಿ ಈ ಉದ್ದ ಕರಿಮಣಿ ಹಾಕೊಳ್ಳುದು. ಆಮೇಲೆ ಮನೆಗಿರುವಾಗ ಅದನ್ನು ತೆಗೆದು ತುಳಸಿ ಕಟ್ಟೆ ಮೇಲೆ, ಆಮೇಲೆ ಇದು ತುಳಸಿ ಕಟ್ಟಿನಲ್ಲಿ ತಕೊಂಡು ಹೋದ್ರೆ ಅಯ್ಯೋ ದೇವ್ರು, ಅದನ್ನ ಮಾಂಗಲ್ಯ ಯಾರಾದ್ರೂ ಮುಟ್ತಾರ? ಅಯ್ಯೋ, ಮಾಂಗಲ್ಯ ಕದ್ಕೊಂಡು ಹೋಗೋರು ಇದ್ದಾರೆ, ಮುಟ್ಟುದು ಎಂತದ್ದು? ಅದೊಂದು ತುಳಸಮ್ಮ ಕಾಯ್ತಾ? ಬೇಡಪ್ಪ, ದೇವ್ರ ಕೊಂಡಲ್ಲಿಡುವ. ಬಂದೇ ಕಳ್ತಾನೆ. ಅಮ್ಮ, ಓ ಓಯ್, ನೀವು ಬಂದ್ ನೋಡೇ ಗೊತ್ತಾಯ್ತು ಅದು ಚೂಂಚುದೆ ಅಂತ. ನೀವು ಹಾರ್ತಾ ಹಾರ್ತಾ ಬಂದ್ರೆ ಚೂಂಚುದು ಯಾರಿಗದ? ಚುಂಚು ಮುಡಿಗೆ, ಮುಡಿಗೆ ಚುಂಚ. ಮತ್ತೆ ನೋಡಿ, ನೂಪುರ. ನೂಪುರ. ಒಳ್ಳೆ ಒಳ್ಳೆ ಮಾಡಿದ್ದೀರಿ. ನೋಡಿ, ಇಲ್ಲಿ ಬನ್ನಿ ಆಚಾರ್ಯ, ನಿಮ್ಮ ಕರಚಮತ್ಕೃತಿಗೆ ಯಾರು ಮೆಚ್ಚಲೇಬೇಕು? ಮತ್ತೆ ಪ್ರಶಸ್ತಿ ಬಂದಿದೆ. ಅಯ್ಯೋ, ಹುಡುಗಾರ ರಂಗಯ್ಯಾಚಾರ್, ಪಂಚಾಯತ್ ಪ್ರಶಸ್ತಿ. ಆಗಲಿ ಆಗಲಿ. ಯಾವ ಜನಾರ್ದನ್ ಗುಡಿಗಾರ ಪಂಚಾಯತಿ ಪ್ರಶಸ್ತಿ. ಹೌದಾ? ಬಹಳ ಒಳ್ಳೆಯದು. ಇನ್ನೂ ಇದೇ ರೀತಿ ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚು. ನೀವು ಇದೇ ರೀತಿ ನನಗೆ ಬೇಡಿಕೆ ಕೊಟ್ರೆ ಮತ್ತು ಸಿದ್ಧ ಮಾಡ್ತೀನಿ. ಖಂಡಿತ. ಹೌದು. ಹಗಲು ರಾತ್ರಿ ನಿದ್ದೆ ಬಿಟ್ಟು ನೋಡಿ, ನಿದ್ದೆ ಬಿಟ್ಟು ಅಲೆ ಕೂದಲೆಲ್ಲ ಇದ್ರು. ಮಂಡಿ ಕೂದಲು ಪೂರ್ತಿ ಉದ್ರು ಹೋಯ್ತಲ್ಲ. ಆಗ್ಲಿ. ಅದು ಮಹಾರಾಣಿಯವರು ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹೌದು, ರಾಜಕುಮಾರಿಗೆ ಒಪ್ಪುವಂತಹ ಆಭರಣಗಳನ್ನ ಸಿದ್ಧಪಡಿಸಿದವರು ನೀವು. ಸತ್ಯ. ನೋಡ್ತಾ ಇದ್ರೆ ನೋಡಿ, ಬಹಳ ಸಂತೋಷವಾಗ್ತದೆ. ಆ ನಿಮ್ಮ ಹಾರ ಮತ್ತೆ ಅಯ್ಯೋ, ರಾಜಕುಮಾರಿಯ ಕೊರಳಿಗೆ ಸೀಮಿತ ಅದು. ಹೌದಪ್ಪ. ಹತ್ಯಾರ ಹಾಕಿದ್ರು ಅಷ್ಟು ಚಂದ ಅಲ್ಲ. ಇಲ್ಲಪ್ಪ, ಸೊಂಟದ ಡಾಬು ರಾಜಕುಮಾರಿಯ ಸೊಂಟಕ್ಕೆ ಒಪ್ಪಿತವಾದಂತಹದ್ದು. ಏನ್ ಚಂದ ಕಾಣ್ತದೆ. ಮತ್ತಾರಾದ್ರೂ ಕಟ್ಟಿದ್ರೆ ಕಾಲ ಕಸ ಆಗುದಿಲ್ಲ. ಇನ್ನು ಕೈ ಕಟ್ಟು, ತೋಳ್ಕಟ್ಟು, ಮುಂದಲೆ, ಆಮೇಲೆ ತೋರಿಸಿದ್ರಲ್ಲ ಚೂಂಚ. ಚೂಂಚು, ಅದೆಲ್ಲವೂ ಕೂಡ ರಾಜಕುಮಾರಿಗೆ ಸರಿಯಾಗಿ ಒಪ್ಪಿತವಾಗುತ್ತದೆ ಅಲ್ವೇ ಹೇಳಿ. ಯಾಕೆ? ಕಾರಣ ಉಂಟು. ಏನು? ಸಹಜವಾಗಿಯೇ ಸೌಂದರ್ಯವತಿ ನಮ್ಮ ರಾಜಕುಮಾರಿ ಮಂಜುಳಾ ಮೊದ್ಲೇ ಚಂದ ಅವರು ಅಲ್ವಾ? ಇನ್ನು ನೀವು ಸಿದ್ಧಪಡಿಸಿದ ಆಭರಣಗಳನ್ನ ಅವರು ಧರಿಸಿದ್ರೆ ನೋಡುವುದಕ್ಕೆ ಹೇಗಾಗ್ತದೆ ಗೊತ್ತುಂಟ? ಹೇಗೆ? ಬಂಗಾರದ ಹೂವಿಗೆ ವಾಸನೆ ಬಂದ ಹಾಗೆ. ವಾಸನೆ ಅಲ್ವ, ಪರಿಮಳ ಬಂದ ಹಾಗೆ. ಎರಡು ಒಂದೇ. ನೋಡುವುದಕ್ಕೆ ಬಹಳ ಚಂದ ಆಗ್ತದೆ, ಬಹಳ ಚಂದ. ಶ್ರೀಯುತ್ರೆ, ಅಕ್ಕಸಾಲಿಗರು ಮಾಡಿರುವಂತಹ ಆಭರಣ ನನಗೇ ಹೇಳಿ ಮಾಡಿಸಿದಾಗುಂಟು. ಹೌದೌದು. ಇದನ್ನು ಹೇಳುವುದು ಯಾರು? ನಾನು ವಸಂತ. ಮುಚ್ಚವ. ನಿನ್ನ ಕೆಲಸ ಏನು ಎನ್ನುವ ಪರಿಜ್ಞಾನ ನಿನಗುಂಟು ಅಂತ ಕೇಳ್ತೇನೆ. ನಿಮ್ಮ ರಕ್ಷಣೆ ಮಾಡುವುದಲ್ಲ, ಅಷ್ಟೇ ಮಾಡ್ಬೇಕಿತ್ತು. ಯಾರಾದ್ರೂ ನೀನಲ್ಲಿ ಕೇಳಿದ್ರ, ಹೋಯ್ ಶ್ರೀಯುತರೆ, ಈ ಆಭರಣ ರಾಜಕುಮಾರಿಗೆ ಹೇಗೆ ಕಾಣುತ್ತದೆ ಅಂತ ನಿನ್ನಲ್ಲಿ ಕೇಳಿದ್ರ? ಕರೆಯದೆ ಬರುವವನ
ಬರೆಯದೆ ಓದುವವನ ಕರ್ರದ್ದು ಹೇಳುವುದಿಲ್ಲ. ಏಯ್, ನಿನ್ನ ಕೆಲಸ ಎಷ್ಟು ಅಷ್ಟು ಮಾತ್ರ ಮಾಡು, ಗೊತ್ತಾಯ್ತಾ? ನಿಮ್ಮ ನೀನಂತ ಅಲ್ವಾ, ಗಂಡಸರ ದುರ್ಬುದ್ಧಿಯೇ ಇಷ್ಟು. ಹೆಣ್ಣು ಮಕ್ಕಳು ಹಾಕಿಕೊಂಡಿರುವಂತ ಹಾರವನ್ನು ಕಾಣುವುದಲ್ಲ, ಆ ಹಾರದ ಹಿಂದಿರುವ ಮತ್ತೊಂದು ನೋಡುವುದು. ಹೆಣ್ಣು ಮಕ್ಕಳ ಡಾಬು ನೋಡುವುದಲ್ಲ ನೀವು, ಆ ಹೆಣ್ಣು ಮಕ್ಕಳ ಬಿಳಿ ಸೊಂಟ ನೋಡುವುದು, ಹೆಣ್ಣು ಮಕ್ಕಳ ಕಾಲು ನೋಡುವುದ ಬೇಡ. ಇಂಥ ದುರ್ಬುದ್ಧಿ ಇನ್ನು ಮೇಲೆ ನನ್ನ ಮೇಲೆ ತೋರಿಸ್ಲಿಕ್ಕಿಲ್ಲ, ಗೊತ್ತಾಯ್ತಾ? ನಿನ್ನ ಕೆಲಸ ಎಷ್ಟು ಅಷ್ಟು ಮಾತ್ರ ಮಾಡು. ಸತ್ವ ಸಂತು ಅಲ್ಲ, ಉದ್ದ ಹೆಸರು ಕರ್ಕೋಗುದಿಲ್ಲ, ಅಡ್ಡ ಹೆಸರು ಕರೆದು ಸರಿ, ತೊಂದ್ರೆ ಇಲ್ಲ. ನೋಡಿದ್ಯಾ, ಏನೋ ಒಂದು ಅಭಿಪ್ರಾಯವನ್ನ ಅನಿಸಿಕೆಯನ್ನ ಹೇಳಿದ್ರೆ ಹೌದಪ್ಪ, ಇಲ್ಲಿ ಮಾತಾಡುವ ಪರಿಸ್ಥಿತಿಯಲ್ಲೇ ಇಲ್ಲ. ಎಂತ ಪ್ರಯೋಜನ ಅಲ್ವಾ? ನಾವು ಮಾತಾಡಿದ್ ಯಾಕೆ ಅನ್ನುವುದು ಅವ್ರಿಗೆ ಅರ್ಥ ಆಗುದಿಲ್ಲ. ಯಾರು ಮಾತಾಡ್ಬೇಕು ಅವರೇ ಮಾತಾಡ್ಬೇಕು, ಗೊತ್ತಾಯ್ತಾ? ಒಂದು ಕೆಲಸ ಮಾಡುವ, ನಾವು ಮಾತಾಡುದು ಬೇಡ, ನಿಲ್ಸ್ಬಿಡು ಇಲ್ಲಿ. ಸರಿ ನೋಡಿ, 30,000 ಕೊಟ್ರೆ ಎರಡನೇ ಮಗಳು ಮದುವೆಗೆ ಆಯ್ತು, ಮತ್ತೆ 65,000 ಕೊಟ್ರೆ ಎರಡನೇ ಮಗಳು ಬೈಕಿಗೆ ಆಯ್ತು, 15,000 ಕೊಟ್ರೆ ನನ್ನ ಕಿರಿ ಮಗನ ಉಪನಯನಕ್ಕಾಯ್ತು, ಇನ್ನೊಂದು 10,000 ಕೊಟ್ರೆ ನಿಮ್ ಮಂಡಿ ಕೂದ್ಲಿಗೆ ಆಯ್ತು. ಎಂತ ಮಾತಾಡ್ತಿ? ಎಂತ ಅಮ್ಮ ನೋಡಿ, ಬೇಗ ತಕೊಳ್ಳಿ. ಅಕ್ಕ ಸಾಲಿಗ್ರೆ, ನಿಮ್ಮ ಮೇಲೆ ಯಾವ ಮಾತು ಇಲ್ಲ ನಾನು. ಯಾಕೆ ಯಾಕೆ ಹೇಳಿದಂತ ಕೆಲಸವನ್ನ ಚಾಚೂ ತಪ್ಪದೆ ಮಾಡಿದ್ದೀರಿ, ನಿಷ್ಠಾವಂತರಾಗಿ ಮಾಡಿದ್ದೀರಿ. ಒಳ್ಳೆ ಕೆಲಸ. ಆಭರಣ ಒಂದಕ್ಕಿಂತಲೂ ಒಂದು ಬಹಳ ಚಂದ ಉಂಟು. ಆದರೆ ಏನಮ್ಮ, ಆ ಆಭರಣ ನನಗೆ ಬೇಡ. ಯಾಕೆ ಬೇಡಮ್ಮ? ಅವ ಅದು ಚಂದ ಉಂಟು ಎನ್ನುವ ಹಾಗೆ ಹೇಳಿದ ಕಾರಣ ಅದು ನನಗೆ ಬೇಡ. ನೀವು ಬೇರೆ ಮಾಡ್ಬೇಕು, ಬೇರೆ ಮಾಡುದು, ಎಲ್ಲದನ್ನು ಬೇರೆ ಮಾಡ್ಬೇಕು. ಅಯ್ಯೋ ದೇವ್ರೆ, ಸಮಯ ಹೆಚ್ಚಾಗಿ ಹೋಗ್ತದೆ, ಇದೊಂದು 6 ತಿಂಗಳಾದ್ರೂ ಆಗ್ತದೆ. ತೊಂದ್ರೆ ಇಲ್ಲ, 1 ವರ್ಷ ಆದ್ರೂ ಅಡ್ಡಿಲ್ಲ, ನಾನು ಮದುವೆ ಆಗುದಿಲ್ಲ, ನೀವು ಮಾಡಿ. ಮಳೆಗಾಲದಲ್ಲಿ ಅಮ್ಮ ಹಾ ನೋಡಿ, ಹೆಚ್ಚಿಗೆ ಹೇಳುವುದಲ್ಲ, ಬೇರೆಯವರಿಗೆ ಅದು ತಕ್ಕೊಳ್ಳಿ ಅಂದ್ರೆ ಅಷ್ಟು ಬೆಲೆ ಬಾಳುವಂತಹದ್ದು ಆ ಆಭರಣ ತಕ್ಕೊಳ್ಳುವುದಿಲ್ಲ. ಸ್ವಲ್ಪ ಕಮ್ಮಿ ಮಾಡಿ ತಕ್ಕೊಳ್ಳಿ. ನೋಡಿ, ನಾವು ಅದನ್ನು ಮುಟ್ಟುವುದಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೇವೆ, ಅದು ಬೇಡ, ಇದು ಬೇಡ. ಅದು ನಾನು ಏನ್ ಮಾಡಿ ಸಾಯುವುದಮ್ಮ? ಒಂದು ಕೆಲಸ ಮಾಡಿ, ಏನ್ ಮಾಡುದು? ಎಲ್ಲಿಂದಲಾದ್ರೂ ಒಂದು ದೊಡ್ಡ ಗಾಡಿ ತರಿಸಿ, ದೊಡ್ಡ ಗಾಡಿ, ಇದು ಮಣ್ಣು ತಗುದು, ದೊಡ್ಡ ಹೊಂಡ ತೆಗಿಸಿ, ದೊಡ್ಡ ಹೊಂಡ, ಆ ಆಭರಣನೆಲ್ಲ ಅದಕ್ಕೆ ಹಾಕಿ, ಮತ್ತು ಸ್ಥಳ ಇದ್ರೆ ಇನ್ನು ಜಾಗ ಉಳಿದ್ರೆ ನೀವು ಹಾಕೊಳ್ಳಿ. ನಾನು ಸತ್ತೋಗುದಿಲ್ಲ. ಇಲ್ಲ ಬೋಳ್ ಮಂಡಿ ಮೇಲೆ ಇಟ್ರೆ ಚೂಚೊಂದು ಹೊಡೆದ್ರೆ ಸರಿ. ಅದ್ರ ಮೇಲೆ ಹೊಡೆದ್ರೆ ಓಯ್, ಅವ್ರಿಗೆ ಹೇಳಿ ಏನ್ ಪ್ರಯೋಜನ? ಇಷ್ಟಕ್ಕೆಲ್ಲರ ಕಾರಣ ನೀವು. ದೊಡ್ಡ ನಮಸ್ಕಾರ ನಿಮ್ಗೆ. ನಿಮ್ಮನ್ನ ಎಲ್ಲಿಂದಲ್ಲ ಹಿಡ್ಕೊಂಡು ಬಂದು ಸಾಯ್ತಾರೆ. ಹಿಡ್ಕೊಂಡ್ ಬರ್ಲಿಕ್ಕೆ ಇಲ್ವಾದ್ರೆ ಬಹಳ ಹಣ ಕೊಡ್ತಾರೆ. ಚಿಕ್ಕಮ್ಮ ಆಚಾರ್ಯ ಆಭರಣ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ, ಸಿದ್ಧ ಮಾಡ್ಕೊಂಡು ಬಂದೆ. ಅದೊಂದು ಗೆದ್ದ ಮೇಲೆ ಅದೊಂದು ಜುಕ್ಕೊಳ್ಬೇಡಿ, ಈಗ ಅದೇ ಉಂಟು. ಎಂತದ್ದು? ಎದೆ ಹೃದಯಘಾತ. ಬೇರೆ ಯಾರಾದ್ರೂ ಗಾತ ಮಾಡಿಸೇನು? ಏನ್ ಮಾಡುದು ಅದನ್ನು? ಅಲ್ಲಲ್ಲ, ಬೇಡ, ಹೋಗಿ ಬೇರೆ ಮಾಡಿಕೊಡಿ. ಹೌದಾ? ಪುಟ್ಟ ಎಚ್ಚರ ಮಗ್ಲಿ ಕೊಡ್ತೇನೆ. ನಮ್ಮ ಮನಸ್ಥಿತಿ ಹಾಳು ಮಾಡ್ಲಿಕ್ಕೆ ಒಂದೊಂದೆಲ್ಲ ಬಂದು ಸೇರಿಕೊಳ್ತಾವೆ. ನಮ್ಮಲ್ಲಿ ಯಾರ್ಯಾರನ್ನು ಕರ್ಕೊಂಡು ಬರ್ತೀಯ? ಬಿಡಿಯಮ್ಮ, ಆದಷ್ಟು ಬೇಗ ಅರಮನೆಗೆ ಹೋಗುವ. ರಥಾತಿ ನನ್ನ ಮೈಯನ್ನು ಮುಟ್ಟುತ್ತೇನು? ಕುಲ ಕೂತ್ರ ಇಲ್ಲದವನೇ ಬಡವ. ನನ್ನಲ್ಲಿಂದ ಇಷ್ಟು ಹೇಳಿದ್ರು ಸಾಕಾಗುದಿಲ್ಲ. ಇವಕ್ಕೆಲ್ಲ ಇಷ್ಟು ಹೇಳಿದ್ರು ಸಾಕು ಅಂತ ಮಾಡಿದ್ರ? ಅವನ ಮುಖ ನೋಡಿದ್ರು ಗೊತ್ತಾಗ್ತದೆ ಅವ ಎಂತವ ಎನ್ನುವುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅವನ ಮುಖ ಎಷ್ಟು ಚಂದ ಅದು. ಎಂತವ್ರು ಮೆಚ್ಚಲೇಬೇಕು. ನಗೆಯಾಡಿದ್ರೆ ಆ ಕಡೆ ಈ ಕಡೆ ಬೀಳುವ ಗುಳಿಯಲ್ಲಿ ಎಷ್ಟು ಹೆಣ್ಮಕ್ಳೆಲ್ಲ ಬಿದ್ದು ಸತ್ತಿದ್ದಾರೋ ಏನೋ. ಇಂತಹ ದುರ್ಬುದ್ಧಿ ಅವನದ್ದು. ಅಲ್ಲದೆ ಹೋದ್ರೆ ಈ ದೊಡ್ಡ ಮನೆಯಲ್ಲಿ ಇಂಥವ್ರ ಕೆಲಸಕ್ಕಿರುವುದು ಯಾಕೆ ಕೇಳಿದ್ರೆ, ದೊಡ್ಡ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಲಿಕ್ಕೆ ಬಿಟ್ಟು ಬೇರೆ ಅಂತದ್ದು ಅಲ್ಲ. ಹಸುವಿನಂತ ಮುಖ, ಮನಸ್ಸು ಮಾತ್ರ ವ್ಯಾಘ್ರ. ಅಮ್ಮ, ನಾವು ಮತ್ತೆ ಹೇಳ್ತೇವೆ ಅಂತ ಆದ್ರೆ ಇವ್ರು ಮತ್ತೆ ಮತ್ತೆ ತಪ್ಪನ್ನು ಮಾಡ್ತಿರ್ತಾರೆ. ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಆಗಬೇಕಾಗ್ತದೆ. ಅಮ್ಮ, ಒಂದಲ್ಲ ಎರಡಲ್ಲ, ಇವ ಮಾಡಿದಂತ ಈ ತಪ್ಪಿಗೆ 10 ಚಡಿ ಏಟು. ಬಿಂಕವೇ ತಗೆ ದೊರೆ ಕುಮಾರಿ ಕೊಂಕಲಾಗದ
ಬದಲಾಗದು